2500ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆ ಮೇಲೆ ಹಿಂದಿ ಭಾಷೆಯ ಏರಿಕೆ ಸರಿಯಲ್ಲ. ಇದು ಕೇಂದ್ರ ಸರ್ಕಾರದ ದೌರ್ಜನ್ಯ. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ. ಮುಂದಿನ ಬಾಗೇಪಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಭಾರೀ ಬಹುಮತದಿಂದ ವಿಜಯ ಸಾಧಿಸುವುದು ಖಚಿತ. ಜೆಡಿಎಸ್ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಕುಗ್ರಾಮವನ್ನು ಏರ್ಪೋರ್ಟ್ನವರು ಏಕೆ ದತ್ತು ತೆಗೆದುಕೊಂಡು ಅಭಿವೃದ್ಧಿಪಡಿಸಬಾರದು? ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್. ಚಾಲಕನ ನಿಯಂತ್ರಣ ತಪ್ಪಿ ರಾಜಕಾಲುವೆಗೆ ಉರುಳಿದ ಸರಕು ಸಾಗಾಣಿಕೆ ವಾಹನ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಕೂಲಿ ಕಾರ್ಮಿಕರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. 2500 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂತಹ ಕನ್ನಡ ಭಾಷೆಯ ಮೇಲೆ ಹಿಂದಿ ಭಾಷೆಯ ಏರಿಕೆ ಸರಿಯಿಲ್ಲ. ಇದು ಕೇಂದ್ರ ಸರ್ಕಾರದ ದೌರ್ಜನ್ಯ ಎಂದು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಮತ್ತು ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ರಸ್ತೆ ತಡೆ ಮಾಡಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನುದ್ದೇಶಿಸಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ, ಸೆಪ್ಟೆಂಬರ್ 14ರಂದು ಹಿಂದಿ ದಿವಸ್ ಎಂದು ಆಚರಣೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಅದನ್ನು ನಾವು ಖಂಡಿಸುತ್ತೇವೆ. ಕೇವಲ 400 ವರ್ಷಗಳ ಹಿಂದಿನ ಭಾಷೆ ಹಿಂದಿ. 2500 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂತಹ ಕನ್ನಡ ಭಾಷೆಯ ಮೇಲೆ ಹಿಂದಿ ಭಾಷೆಯನ್ನು ಹೇರುತ್ತಿರುವುದು ಸರಿಯಿಲ್ಲ. ಇದು ಕೇಂದ್ರ ಸರ್ಕಾರದ ದೌರ್ಜನ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸೆಪ್ಟೆಂಬರ್ 14ನ್ನು ಹಿಂದಿ ದಿವಸವನ್ನಾಗಿ ಆಚರಿಸಬೇಕು ಅಂತೇಳಿ ನಡೆಸ್ತಾ ಇದೆ. ಆ ಹಿಂದಿ ದಿವಸ ಆಚರಣೆಗೆ ನಮ್ಮ ವಿರೋಧ ಇದೆ. ಯಾಕೆಂದರೆ ಕೇವಲ 400 ವರ್ಷಗಳ ಹಿಂದಿನ ಭಾಷೆ ಹಿಂದಿ. 2500 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡದ ಮೇಲೆ ಹಿಂದಿಯನ್ನು ಇರ್ತಕ್ಕಂಥದ್ದು ಸರಿಯಿಲ್ಲ, ಇದು ದೌರ್ಜನ್ಯ ಅಂತೇಳಿ ಕನ್ನಡ ಪರ ಸಂಘಟನೆಗಳು ಮತ್ತು ಜಾತ್ಯತೀತ ಜನತಾ ದಳ ಇವತ್ತು ಇಡೀ ರಾಜ್ಯದಲ್ಲಿ ಹಿಂದಿ ದಿವಸ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಹಿಂದಿ ಹೇರಿಕೆಯನ್ನು ಹಿಂದಿ ಭಾಷೆ ಮಾತನಾಡ್ತಕ್ಕಂಥ ರಾಜ್ಯಗಳು ಇಟ್ಕೊಳ್ಳಿ, ಪ್ರಾದೇಶಿಕ ಭಾಷೆ ಇರ್ತಕ್ಕಂಥ ನಮ್ಮ ದಕ್ಷಿಣ ಭಾರತದ ಭಾಷೆಗಳು ಏನು ದ್ರಾವಿಡ ಭಾಷೆಗಳಿದೆ ಅದರ ಮೇಲೆ ಹಿಂದಿಯನ್ನು ಹೇರಬಾರ್ದು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಕನ್ನಡ ಅನೇಕ ಭಾಷೆಗಳಿಗೆ ತಾಯಿಯಾಗಿದೆ. ಇವತ್ತು ಲಿಪಿ ಇಲ್ಲದೆ ಇರ್ತಕ್ಕಂಥ ಭಾಷೆಗಳಂತ ತುಳು, ಕೊಂಕಣಿ ಇವಕ್ಕೆಲ್ಲ ಕೂಡ ತಾಯಿಯಾಗಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಗಳಿಸಿರ್ತಕ್ಕಂಥ ಒಂದು ನೇರು ಭಾಷೆ ಕನ್ನಡ. ಇದರ ಮೇಲೆ ಹಿಂದಿಯನ್ನು ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನಾವು ಅದಕ್ಕೆ ಆಸ್ಪದ ಕೊಡೋದಿಲ್ಲ. ಕರ್ನಾಟಕದಲ್ಲಿ ಕನ್ನಡನೇ ಪ್ರಥಮವಾಗಿರಬೇಕು, ಎಲ್ಲಕ್ಕೂ ಕೂಡ ಆಡಳಿತದಲ್ಲೂ ಕೂಡ ಸಂಪೂರ್ಣವಾಗಿ ಕನ್ನಡ ಬರಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಿಂದಿ ಭಾಷೆ ಏರಿಕೆಗೆ ಅವಕಾಶ ಕೊಡೋದಿಲ್ಲ. ಅದಕ್ಕಾಗಿ ಈ ರಾಷ್ಟ್ರೀಯ ಪಕ್ಷದ ಪಿತೂರಿ ಭಾಳ ನಡೀತಾ ಇದೆ. ಏನು ಕೇಂದ್ರದ ಸರ್ಕಾರ ಓಲೈಸೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಭ್ರಷ್ಟ ಸರ್ಕಾರಗಳು ಕೂಡ ನಾವು ಅದಕ್ಕೆ ಒತ್ತನ್ನು ಕೊಟ್ಟು ಸರ್ಕಾರಿ ಪ್ರಾಯೋಜಿಕತ್ವದಲ್ಲಿ ಇದು ದಿವಸ ನಡೀತಾ ಇರ್ತಕ್ಕಂಥದ್ದು ಖಂಡನೀಯ. ಇವತ್ತು ಬೆಂಗಳೂರಿನಲ್ಲಿ ಕೂಡ ಬೃಹತ್ ಪ್ರತಿಭಟನೆಗಳು ನಡೀತಾ ಇರ್ತಕ್ಕಂಥವೆಲ್ಲ ನೋಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ ನಾವು ಏನಿದ್ರು ಕನ್ನಡನೇ ಪ್ರಥಮ, ನಮ್ಮ ತಾಯಿಗೆ ಮೊದಲು ಗೌರವ ಕೊಟ್ಟು ಬೇರೆಯವರ ತಾಯಿ ನಾವು ಯಾವ ಭಾಷೆ ವಿರೋಧಿಗಳು ಅಲ್ಲ. ಮೊದಲು ನಮ್ಮ ಭಾಷೆಗೆ, ನಮ್ಮ ಮಾತೃಭಾಷೆ ನಾವು ಪ್ರಥಮ ಆದ್ಯತೆಯನ್ನು ಕೊಡಬೇಕಾಗ್ತದೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ ಮುನೇಗೌಡ ಮಾತನಾಡಿ, ರಾಜ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಹಿಂದಿ ಆಚರಣೆ ವಿರೋಧಿಸಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿರವರು ಪತ್ರ ಬರೆದಿದ್ದಾರೆ. ಈ ಸಲುವಾಗಿ ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ನ ಬರೆದು ನಾವು ಈ ದಿವಸ ಹಿಂದಿ ದಿವಸ ಆಚರಣೆನ ನಾವೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತೇಳಿ ಕುಮಾರಣ್ಣವರು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಒಂದು ಲೆಟ್ರನ್ನು ರೈಟಿಂಗ್ ಮುಖಾಂತರ ಅವ್ರ ಲೆಟ್ರನ್ನು ಈಗಾಗಲೇ ಹಾಕಿದ್ದಾರೆ. ಅದರ ಒಂದು ಹಾದಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಇಬ್ರಾಹಿಂ ಸಾಹೇಬರು ನಮ್ಮ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳಿಗೆ, ಜಿಲ್ಲಾ ಅಧ್ಯಕ್ಷರುಗಳಿಗೆ ಒಂದು ಲೆಟ್ರನ್ನು ಹಾಕಿ ನಾವು 14/9/2029 ನಿನ್ನೆ ತಾನೇ ಸದ್ಯನೇ ತುರ್ತಾಗಿ ಒಂದು ಲೆಟ್ರನ್ನು ಹಾಕಿ ನಾವು ಏನು ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಅನ್ಯಾಯ ಆಗ್ತಾ ಇದೆ, ಆ ಹಿಂದಿ ದಿವಸನ ನಾವು ವಿರೋಧ ವ್ಯಕ್ತಪಡಿಸಬೇಕು, ಜನಗಳಿಗೆ ಗೊತ್ತಾಗಬೇಕು. ನಾವೆಲ್ಲ ಪ್ರತಿಭಟನೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಡಬೇಕು ಅಂತ ನಮಗೆ ಆದೇಶ ಹೊರಡಿಸಿದರು. ಅದೇ ರೀತಿಯಾಗಿ
ಎಲ್ಲ ನಮ್ಮ ಜಿಲ್ಲೆ ಎಲ್ಲ ತಾಲೂಕುಗಳ ಮುಖಂಡರಿಗೆ ಅಭ್ಯರ್ಥಿಗಳಿಗೆ ತಾಲೂಕು ಅಧ್ಯಕ್ಷರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ. ಎಲ್ಲ ತಾಲೂಕುಗಳಲ್ಲೂ ಇವತ್ತು ಈ ಪ್ರತಿಭಟನೆ ಮನವಿ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅದೇ ರೀತಿ ಇವತ್ತು ನಿಮ್ಮೆಲ್ಲ ನೆಚ್ಚಿನ ನಾಯಕರಾಗಿರ್ತಕ್ಕಂಥ KP ಬಚ್ಚೇಗೌಡರ ನೇತೃತ್ವದಲ್ಲಿ ಶಿಲಘಟ್ಟ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಅಂತ ಏನು ಕರಿತೀವಿ, ಅದಕ್ಕೆ ಇನ್ನೊಂದು ಅರ್ಥ ಶಿಲಘಟ್ಟ ಸರ್ಕಲ್ ಅಂತ. ಈ ಸರ್ಕಲಲ್ಲಿ ನಮ್ಮ ಜಾತ್ಯತೀತ ಜನತಾದ ಎಲ್ಲ ಮುಖಂಡರು, ಕಾರ್ಯಕರ್ತರು ಮತ್ತು ಎಲ್ಲ ಕನ್ನಡ ಪರ ಹೋರಾಟಗಾರರು ಎಲ್ಲ ಸಹ ಬಂದಿದ್ದಾರೆ. ಅವರೆಲ್ಲರೂ ಸೇರಿ ಕೂಡ ನಾವು ಇವತ್ತು ಶಿಲಘಟ್ಟ ಸರ್ಕಲಲ್ಲಿ ಒಂದು ಸರ್ಕಲ್ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಾವು ಪ್ರತಿಭಟನೆ ಮಾಡಿರ್ತಕ್ಕಂಥ ಉದ್ದೇಶ ಏನು, ಇವತ್ತು ಹಿಂದಿ ದಿವಸ ಆಚರಣೆ ಮಾಡಬೇಕಂತ ಹೊರಟಿದ್ದೀರಿ. ಅದಕ್ಕೆ ನಮ್ಮ ಪಕ್ಷ ಆಗ್ಬೋದು, ಕನ್ನಡ ಪರ ಸಂಘಟನೆಗಳಾಗ್ಬೋದು, ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಸಹ ವಿರೋಧ ಇದೆ. ನಾವು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಗೊತ್ತಿಲ್ಲ. ಈಗಾಗಲೇ ಎಲ್ಲ ಜನ ಮಾತಾಡ್ತಾ ಇದ್ರು, ನೀವು ಇದೇ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿ ಇದೇ ರೀತಿ ಮಾಡ್ತಾ ಇದ್ರೆ ಮಾಡಬಾರ್ದು ಕೆಲಸಗಳಿಗೆ ನಾವೆಲ್ಲ ಕೈ ಹಾಕ್ತಾ ಇದ್ರೆ ಖಂಡಿತವಾಗ್ಲೂ BJP ಅಧ್ಯಕ್ಷವಾಗೋದಂತೂ ನಿಜ. ಅದಕ್ಕೋಸ್ಕರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಪ್ರತಿಭಟನೆಯಲ್ಲಿ ಕಿಸಾನ್ ಕೃಷ್ಣಪ್ಪ, ನಾರಾಯಣಸ್ವಾಮಿ, ರಾಜಾಕಾಂತ್, ಶಿಲ್ಪಾಗೌಡ, ಅಣ್ಣಮ್ಮ, ಸಾದಿಕ್, ಪಾರಿಜಾತ, ಅನ್ವರ್ ಸೇರಿದಂತೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಭಾಗಿಯಾಗಿದ್ದರು. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮುಂದಿನ ಬಾಗೇಪಲ್ಲಿಯ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಜೆಡಿಎಸ್ ಭಾರೀ ಬಹುಮತಗಳಿಂದ ವಿಜಯ ಸಾಧಿಸುವುದು ಖಚಿತ ಎಂದು ಜೆಡಿಎಸ್ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ ಭವಿಷ್ಯ ನುಡಿದರು. ಬಾಗೇಪಲ್ಲಿ ತಾಲೂಕಿನ ನಲ್ಲಗುಟ್ಟಪಲ್ಲಿ ಗ್ರಾಮ ಪಂಚಾಯಿತಿಯ ಕೊಂಡಿಕೊಡ ಗಂಗಮ್ಮ ದೇವರ ಬೆಟ್ಟದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಅರಿಕೆರೆ ಮಂಜುನಾಥ್ ಭಾಗವಹಿಸಿ ನಂತರ ಮಾತನಾಡಿದ ಅವರು, ಕರ್ನಾಟಕದ ಗಡಿ ಭಾಗದಲ್ಲಿರುವ ಬಾಗೇಪಲ್ಲಿ ತೀರಾ ಹಿಂದುಳಿದ ಕ್ಷೇತ್ರವಾಗಿದ್ದು, ಇಲ್ಲಿನ ಜನತೆ ಕೂಲಿ ಕಾರ್ಮಿಕರು, ದಲಿತ ವರ್ಗ, ರೈತಾಪಿ ಕುಟುಂಬಗಳು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಈ ಕ್ಷೇತ್ರ ಯಾವುದೇ ರೀತಿ ಅಭಿವೃದ್ಧಿ ಕಂಡಿಲ್ಲ. ನನಗೇನಾದರೂ ಈ ಭಾಗದಲ್ಲಿ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೇ ಆದರೆ ಇಡೀ ಕರ್ನಾಟಕದ ಭೂಪಟದಲ್ಲಿ ಬಾಗೇಪಲ್ಲಿ ಕ್ಷೇತ್ರವನ್ನು ಎಂದೂ ಕಾಣದ ರೀತಿಯಲ್ಲಿ ಎತ್ತಿ ತೋರಿಸುತ್ತೇನೆ. ಅಭಿವೃದ್ಧಿಯಲ್ಲಿ ಕ್ಷೇತ್ರವನ್ನು ಬಲಪಡಿಸುತ್ತೇನೆ ಎಂದರು. ಸಮಾಜ ಸೇವೆ ಎಂದು ಬಂದು ಎಷ್ಟು ಮಂದಿಗೆ ಏನೇನು ಕೊಡುತ್ತಾರೋ ಕೊಡಲಿ, ಈ ಬಾರಿ ಚುನಾವಣೆಯಲ್ಲಿ ನೋಡೋಣ ಎಂದು ಆಕಾಂಕ್ಷಿಗಳಿಗೆ ಸವಾಲು ಹಾಕಿದರು. 2023ರ ಚುನಾವಣೆಯಲ್ಲಿ ಜೆಡಿಎಸ್ ಭಾರೀ ಬಹುಮತಗಳಿಂದ ವಿಜಯ ಸಾಧಿಸುವುದು ಖಚಿತ ಎಂದು ಹೇಳಿದರು. 1947 అంటే 1947 ఇస్వీ నుంచి ఇదివరకు సైత ఏమి డెవలప్మెంట్స్ కావాల్సి ఉండే, అభివృద్ధి కావాల్సి ఉండే, ఇన్ఫ్రాస్ట్రక్చర్ పెరగాల్సి ఉండే, వికేంద్రీకరణ పనులు కావాల్సి ఉండే, ఏమి ఈ ఈ ముందిన పీಳಿಗೆ ముందే ఏం పీಳಿಗೆ ఉంది ఆ పీಳಿಗೆಗೆ భవిష్యత్తున ఇచ్చేట్లా కావాల్సి ఉండే ఇక్కడ కాలేదు. కారణం ఏమంటే ఇక్కడ ఎవరు ఎమ్మెల్యే అవుతారో అక్కడ సర్కారం వచ్చినప్పుడు ఎమ్మెల్యే అయ్యే వ్యక్తికి అది ఇచ్ఛాశక్తి ఉండాలి. మేము చేయాలా, పని చేయాలా, ఈ ఏమన్నా సర్కారంలా ఏమేముంది దాన్ని తెచ్చి మేము పని చేయాలా, అభివృద్ధి చేయాలా అనే ఇచ్ఛాశక్తి ఉండి వాళ్ళు దాన్ని గమనించినప్పుడు ఖండితంగా పనిచేసేకి సాధ్యమవుతుంది. కర్ణాటక రాజ్యంలో ఎన్నో క్షేత్రాల్లో చాలా అభివృద్ధిలైంది, చాలా మంచి పనులైంది. స్వతంత్రం అయినప్పుడు సైత ఇప్పుడు మనకి తాగేకి ఇప్పుడు ఎంత వాన పడినప్పుడు సైత. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ರಾಜಾರೆಡ್ಡಿ, ನಾಗರಾಜರೆಡ್ಡಿ, ಅಶ್ವಥ್, PV ಅಪ್ಪಿ, B ಮಲ್ಲಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ತ್ರಿಭುವನ್ ಟ್ರೇಡರ್ಸ್ ಕೃಷಿ ಮಣ್ಣು ಪರೀಕ್ಷಾ ಕೇಂದ್ರ, ಕೃಷ್ಣಾರೆಡ್ಡಿ ಬಿಲ್ಡಿಂಗ್, ಗುಡಿಬಂಡೆ ರಸ್ತೆ, ಪೆರೇಸಂದ್ರ, ಚಿಕ್ಕಬಳ್ಳಾಪುರ ತಾಲೂಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ರೈತರಿಗೆ ನೆರವಾಗಲು ನಿಮ್ಮ ಪೆರೇಸಂದ್ರದಲ್ಲಿ ಸ್ಥಾಪಿತವಾಗಿದೆ. ಮಣ್ಣಿನಲ್ಲಿನ pH, ಪೊಟ್ಯಾಷಿಯಂ, ಕಬ್ಬಿಣಾಂಶ, ಕ್ಲೋರೈಡ್, ಮೆಗ್ನೀಷಿಯಂ, ಕಾರ್ಬೋನೇಟ್, ಬೈಕಾರ್ಬೋನೇಟ್ ಅಂಶಗಳನ್ನು ಪರೀಕ್ಷೆ ಮಾಡಲಾಗುವುದು. ನೀರು ಪರೀಕ್ಷಾ ಕೇಂದ್ರದಲ್ಲಿ ಸಾಯಿಲ್ pH, EC ಆರ್ಗಾನಿಕ್ ಕಾರ್ಬೋನ್, ನೈಟ್ರೋಜನ್, ಫಾಸ್ಫರಸ್, ಬೋರಾನ್, ಜಿಂಕ್, ಸಲ್ಫರ್ ಮತ್ತು ಐರನ್, ಕಾರ್ಬನ್ ಮತ್ತು ಪೊಟ್ಯಾಷಿಯಂ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ. ನಿಮ್ಮ ಮಣ್ಣಿನ ಪರೀಕ್ಷೆಯ ಫಲಿತಾಂಶಕ್ಕನುಗುಣವಾಗಿ ಸರ್ಕಾರಿ ನಿಗದಿತ ಬೆಲೆಗೆ ರಸಗೊಬ್ಬರವನ್ನು ಮಾರಾಟ ಮಾಡಲಾಗುವುದು. ಇನ್ನೇಕೆ ತಡ?
ಹಿಂದೆ ಭೇಟಿ ಕೊಡಿ ಶ್ರೀ ತ್ರಿಭುವನ್ ಟ್ರೇಡರ್ಸ್ ಕೃಷಿ ಮಣ್ಣು ಪರೀಕ್ಷಾ ಕೇಂದ್ರ. ವಿಶೇಷ ಸೂಚನೆ: ತ್ರಿಭುವನ್ ಎಂಟರ್ಪ್ರೈಸಸ್ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಆಧಾರ್, ಪಾನ್ ಕಾರ್ಡ್, RTC ಸೇರಿದಂತೆ ಮತ್ತಿತರ ಸೇವೆಗಳೂ ಲಭ್ಯವಿದೆ. ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ. ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ICU, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ Rs. 999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಒಂದು ಸಣ್ಣ ಕುಗ್ರಾಮವಾಗಿದೆ. ಇದನ್ನು ಏರ್ಪೋರ್ಟ್ ಅವರೇ ಏಕೆ ದತ್ತು ತೆಗೆದುಕೊಂಡು ಅಭಿವೃದ್ಧಿಪಡಿಸಬಾರದು ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ AC ಶ್ರೀನಿವಾಸ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಶ್ರೀಮಂತ ಪಂಚಾಯಿತಿ ಎಂದೆನಿಸಿಕೊಂಡಿರುವ ಅಣ್ಣೇಶ್ವರ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಸಾಕಷ್ಟು ಮನೆಗಳಲ್ಲಿ, ಜಮೀನುಗಳಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಈ ಸಂದರ್ಭದಲ್ಲಿ ಹಲವಾರು ಮನೆಗಳು ಹಾನಿಗೊಳಗಾಗಿದ್ದವು. ಇಲ್ಲಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಆರ್ಥಿಕ ನೆರವು ನೀಡಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ AC ಶ್ರೀನಿವಾಸ್ ಮಾನವೀಯತೆ ಮೆರೆದರು. ನಂತರ ಮಾತನಾಡಿದ ಅವರು, ಇದೊಂದು ಸಣ್ಣ ಗ್ರಾಮವಾಗಿದೆ. ಇಲ್ಲಿ ಮಳೆಯಿಂದಾಗಿ ಅನೇಕ ಮನೆಗಳು ಬಿದ್ದು ಹೋಗಿದೆ. ಚರಂಡಿ ವ್ಯವಸ್ಥೆ ಹದಗೆಟ್ಟಿದೆ. ಕೆರೆಗೆ ಸಮರ್ಪಕವಾಗಿ ನೀರು ಹೋಗುತ್ತಿಲ್ಲ. ಏರ್ಪೋರ್ಟ್ನಿಂದ ಬರುವ ನೀರು ಅಣ್ಣೇಶ್ವರ ಗ್ರಾಮಕ್ಕೆ ನುಗ್ಗಿರುವುದರಿಂದ ಇಲ್ಲಿನ ಮನೆಗಳು ಬಿದ್ದು ಹೋಗಿವೆ. ಸ್ಥಳೀಯ ಶಾಸಕರ, ಸರ್ಕಾರದ ಗಮನ ಸೆಳೆದಿಲ್ಲವಾದ್ದರಿಂದ ಈ ಭಾಗದ ಬಡವರಿಗೆ ಹೆಚ್ಚು ಅನಾನುಕೂಲವಾಗಿದೆ. ಅಕ್ಕಪಕ್ಕದ ಜಮೀನುಗಳನ್ನು ಪಡೆದು ವಿಮಾನ ನಿಲ್ದಾಣವಾಗಿದೆ. ಇದು ಒಳ್ಳೆಯದೇ, ಆದರೆ ಇಂತಹ ಗ್ರಾಮವನ್ನು ದತ್ತು ತೆಗೆದುಕೊಂಡು ಅಭಿವೃದ್ಧಿ ಮಾಡಬೇಕು. ದೊಡ್ಡ ದೊಡ್ಡ ಸಂಸ್ಥೆಗಳು ಇರುವುದರಿಂದ ನೂರಾರು ಕೋಟಿ ರೂಪಾಯಿಗಳು ಬರುತ್ತದೆ. ಅದನ್ನು ಈ ಗ್ರಾಮದ ಅಭಿವೃದ್ಧಿಗೆ ಏಕೆ ಮುಂದಾಗುತ್ತಿಲ್ಲವೆಂಬುದು ಪ್ರಶ್ನೆಯಾಗಿದೆ. ಕೂಡಲೇ ಸರ್ಕಾರ ಗಮನ ಸೆಳೆಯಬೇಕು. ಪ್ರಸ್ತುತ ಇದೊಂದು ಕುಗ್ರಾಮವಾಗಿ ಕಾಣಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ದೇವನಹಳ್ಳಿ ವಿಧಾನಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ, ಅದರಲ್ಲೂ ಏರ್ಪೋರ್ಟಿಗೆ ಸೇರ್ತಕ್ಕಂಥ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾನು, ನಮ್ಮ ಇಲ್ಲಿನ ಮುಖಂಡರಂಥ ಮುನ್ರಾಜಣ್ಣವರು ಮತ್ತು ಅಣ್ಣೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರಶೇಖರನವರು, ಮುನ್ರಾಜ್ ಅವರು, ನಮ್ಮ ವೆಂಕಿಯವರು, ಅನೇಕ ಈ ಊರಿನ ಹಿರಿಯರು ಈ ಗ್ರಾಮದಲ್ಲಿ ಈ ಶಿಥಿಲವಾಗಿರೋಂಥ ಮನೆಗಳು, ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಅನೇಕ ಮನೆಗಳು ಬಿದ್ದೋಗಿದೆ. ಚರಂಡಿ ವ್ಯವಸ್ಥೆ ಅಧ್ವಾನ ಆಗಿದೆ. ಸರಿಯಾಗಿ ನೀರಿನ ವ್ಯವಸ್ಥೆ ಹೋಗ್ತಾ ಇಲ್ಲ ಕೆರೆಗೆ. ಅದೆಲ್ಲ ಪರಿಶೀಲನೆ ಮಾಡಿದಾಗ ಕೆರೆದಕ್ಕಿಂತ ಏರ್ಪೋರ್ಟ್ ನೀರು ಮೇಲೆ ನುಗ್ಗಿರೋದು. ಹೌದು, ಏರ್ಪೋರ್ಟಿನ ನೀರಿನ ಸರಿಯಾಗಿ ವ್ಯವಸ್ಥೆ ಮಾಡಿದರೆ ಎಲ್ಲ ನೀರು ಅಣ್ಣೇಶ್ವರ ಗ್ರಾಮಕ್ಕೆ ನುಗ್ಗಿದೆ. ಆ ಅವ್ಯವಸ್ಥೆಯಿಂದ ಇವತ್ತು ಮನೆಗಳು ಬಿದ್ದೋಗಿದ್ದಾವೆ. ನೀರೆಲ್ಲ ಮನೆಗಳು ರಾಜಕಾಲಿ ಒತ್ತುವರಿಯಾಗಿದೆ. ಅದರಿಂದ ಬಡವ್ರ ಮನೆಗಳು ಬಿದ್ದೋಗಿದೆ. ಪಾಪ ಈಗ ಒಳಗಡೆ ಹೋಗಿ ನೀವು ಬಂದಿದ್ರಿ, ಮನೆಗಳೆಲ್ಲ ಬಿದ್ದೋಗಿದೆ. ಅವ್ರು ಕಟ್ಕೊಳ್ಳೋಕೆ ಮನೆ ಇಲ್ಲ, ವಾಸ ಮಾಡೋಕ್ಕೆ ಮನೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ಇಲ್ಲಿನ ಶಾಸಕರು ಆಗಲಿ ಗಮನ ಸೆಳೆದಿಲ್ಲ, ಸರ್ಕಾರ ಗಮನ ಸೆಳೆದಿಲ್ಲ, ಅಥವಾ ಏರ್ಪೋರ್ಟ್ನವರು ಈ ಅಕ್ಕಪಕ್ಕದ ಜಮೀನುಗಳನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಇವತ್ತು ಏರ್ಪೋರ್ಟ್ ಮಾಡಿದ್ದಾರೆ, ಒಳ್ಳೆಯದೇ. ಬಟ್ ಇಂಥ ಗ್ರಾಮಗಳನ್ನ ಅವರು ದತ್ತು ತಗೊಂಡು ಅಭಿವೃದ್ಧಿ ಮಾಡಬೇಕು. ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳದು ನೂರಾರು ಕೋಟಿ ರೂಪಾಯಿ ಅವರಿಗೆ ಅಮೌಂಟು ಬರ್ತದೆ. ಅದನ್ನು ಇಂಥ ಒಂದು ಸಣ್ಣ ಗ್ರಾಮವನ್ನು ದತ್ತು ತಗೊಂಡು ಯಾಕೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಬೇರೆ ಕಡೆ ಎಲ್ಲ ನೋಡಿದಾಗ, ಇವತ್ತು ನಾವು HL ಏರ್ಪೋರ್ಟಲ್ಲಿ ನೋಡಿದಾಗ ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳು ನೋಡಿ ಹೇಗಿದೆ, ಹೈಟೆಕ್ ನಗರ ಥರ ಮಾಡಿದ್ದಾರೆ. ಮೊದಲನಾಗಿ ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಇರ್ಬೋದು. ಆದರೆ ನಮ್ಮ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದ ಹಳ್ಳಿಗಳು ಇನ್ನು ತುಂಬ ಏರ್ಪೋರ್ಟ್ ಬಂದರೆ ತುಂಬ ಅಧ್ವಾನ ಆಗಿದೆ. ಯಾಕೆಂದರೆ ಸರಿಯಾದ ನೀರಿನ ವ್ಯವಸ್ಥೆ ಹೋಗೋಕ್ಕೆ ಚರಂಡಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸರಿಯಾಗಿ ಸಮರ್ಪಕಗಳಿಲ್ಲ. ಅದರಿಂದ ಈ ಕೂಡಲೇ ಸರ್ಕಾರ ಇದರ ಬಗ್ಗೆ ಗಮನ ಸೆಳೆಬೇಕು. ನಾವು ಇವತ್ತು ಊರಿನ ಜನಗಳಿಗೆ ನಾವು ಕೈಲಾದಷ್ಟು ನಾವೆಲ್ಲ ಸೇರಿಕೊಂಡು ಸ್ವಲ್ಪ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಶಾಸಕರು ಬಂದಾಗ ಈ ಅಣ್ಣೇಶ್ವರ ಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನು ಮಾಡಬೇಕು. ಯಾಕಂದರೆ ಇದು ನಗರ ವ್ಯಾಪ್ತಿಗೆ ಸೇರ್ತೆ ಅಡ್ಜಾಯಿಂಟ್ ಆಗಿದೆ, ಏರ್ಪೋರ್ಟಿಗೆ ಪಕ್ಕದಲ್ಲೇ ಇದೆ. ಆದರೂ ಸಹ ಇದು ಒಂಥರ ಈ ಕುಗ್ರಾಮ ಥರ ಕಾಣಿಸ್ತಾ ಇದೆ ಇವತ್ತು ನಮಗೆ. ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು
ಈ ಸರ್ಕಾರವನ್ನು. ಈ ಸಂದರ್ಭದಲ್ಲಿ ಅಣ್ಣೇಶ್ವರ ಗ್ರಾಮದ ಮುಖಂಡರಾದ ಚಂದ್ರಶೇಖರ್, ಮುನಿರಾಜು, ವೆಂಕಟೇಶ್, ಗ್ರಾಮ ಪಂಚಾಯತ್ ಸದಸ್ಯ ಮುನಿರಾಜ್, ಊರಿನ ಹಿರಿಯ ಮುಖಂಡರು, ಸಂತ್ರಸ್ತ ಮಹಿಳೆಯರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ದೇವನಹಳ್ಳಿ. ಕ್ಯಾರೆಟ್ ತೆಗೆಯಲು ಕೂಲಿಕಾರರನ್ನು ಕೊಂಡೊಯ್ಯುತ್ತಿದ್ದ ಸರಕು ಸಾಗಾಣಿಕೆ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ರಾಜಕಾಲುವೆಗೆ ಉರುಳಿದೆ. ವಾಹನದಲ್ಲಿದ್ದ ಕೂಲಿ ಕಾರ್ಮಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಶಿಡ್ಲಘಟ್ಟದಲ್ಲಿ ನಡೆದಿದೆ. ಬೆಳ್ಳಂಬೆಳಗ್ಗೆ ಶಿಡ್ಲಘಟ್ಟ ತಾಲೂಕಿನ ಅರಕೆರೆ ಗ್ರಾಮದಿಂದ ಕೂಲಿ ಕಾರ್ಮಿಕರನ್ನು ಸಾಗಿಸಿಕೊಂಡು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕ್ಯಾರೆಟ್ ತೆಗೆಯಲು ತೆರಳುತ್ತಿದ್ದ ಸರಕು ಸಾಗಾಣಿಕೆ ವಾಹನ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮಾರ್ಗ ಮಧ್ಯೆ ಇರುವ ಅಂಡಿಗನಾಳ ಸಮೀಪದ ರಾಜಕಾಲುವೆ ಸೇತುವೆ ಕೆಳಗೆ ಉರುಳಿಬಿದ್ದಿದೆ. ಹಳೆಯ ಮತ್ತು ಹೊಸ ಸೇತುವೆಯ ಮಧ್ಯೆ ವಾಹನ ಸಿಲುಕಿಕೊಂಡಿದ್ದರಿಂದ ಅನಾಹುತ ತಪ್ಪಿದೆ. ವಾಹನ ತಲೆ ಕೆಳಗಾಗಿ ಬಿದ್ದಿದ್ದರೆ ಭಾರೀ ಅನಾಹುತ ಆಗುತ್ತಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಈ ಸಂಬಂಧ ವಾಯುವಿಹಾರಕ್ಕೆ ತೆರಳುತ್ತಿದ್ದ ನಾಗರಿಕರು ಕೂಡಲೇ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ನಂದಿ ರಾಜೇಶ್, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿಶ್ವಕರ್ಮ ಜಯಂತಿಯ 7ನೇ ವಾರ್ಷಿಕೋತ್ಸವವನ್ನು ಚಿಕ್ಕಬಳ್ಳಾಪುರ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ತಾಲೂಕು ವಿಶ್ವಕರ್ಮ ಉತ್ಸವ ಸಮಿತಿ ಅಧ್ಯಕ್ಷ ಸಿಬಿ ನವೀನ್ ಕುಮಾರ್ ಹೇಳಿದರು. ಸೃಷ್ಟಿಕರ್ತನಾದ ಬ್ರಹ್ಮನ ಮರಿಮಗನಾದ ವಾಸುದೇವನ ಮಗನೇ ಶ್ರೀ ಭಗವಾನ್ ವಿಶ್ವಕರ್ಮ. ವಿಶ್ವಕರ್ಮ ಈ ಜಗತ್ತನ್ನೇ ಸೃಷ್ಟಿ ಮಾಡಿದ್ದಾನೆ. ಕೈಗಳಲ್ಲಿ ಭೂಮಿನ, ಕಾಲುಗಳಲ್ಲಿ ಸ್ವರ್ಗವನ್ನು ಧರಿಸಿದ್ದಾನೆ ಅನ್ನೋದು ಇತಿಹಾಸ ಹಾಗೂ ಪುರಾವೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ವಿಶ್ವಕರ್ಮ ಉತ್ಸವ ಸಮಿತಿ ಮಾಧ್ಯಮಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಮಾತನಾಡಿದ ತಾಲೂಕು ವಿಶ್ವಕರ್ಮ ಉತ್ಸವ ಸಮಿತಿ ಅಧ್ಯಕ್ಷ ಸಿಬಿ ನವೀನ್ ಕುಮಾರ್, ವಿಶ್ವಕರ್ಮ ಮೊಟ್ಟ ಮೊದಲ ಬಾರಿಗೆ ಭೂಮಿಯ ಮೇಲೆ ಹೆಜ್ಜೆ ಇಟ್ಟ ದಿನವಾದ ಕನ್ಯಾ ಸಂಕ್ರಮಣ ದಿನವನ್ನು ವಿಶ್ವಕರ್ಮ ದಿನ ಎಂದು ಕರೆಯುತ್ತೇವೆ. ವಿಶ್ವಕರ್ಮ ಜಯಂತಿಯ 7ನೇ ವಾರ್ಷಿಕೋತ್ಸವವನ್ನು ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಇನ್ನು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 80%ಕ್ಕಿಂತ ಮೇಲ್ಪಟ್ಟ ಅಂಕಗಳನ್ನು ಗಳಿಸಿದ ಪ್ರತಿಭಾವಂತ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇದನ್ನ ನಡೆಸಿಕೊಡ್ತಾ ಇದ್ದಾರೆ. ನಾವು ಸಹ ಅವರ ಸಹಯೋಗದಲ್ಲೇ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಈ ವರ್ಷ ಸೆಪ್ಟೆಂಬರ್ 17 ಶನಿವಾರ ವಾಸವಿ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯರಾದ ಡಾಕ್ಟರ್ ಸುಧಾಕರ್ ಅವರು, ಶಾಸಕರು ಹಾಗೂ ಸಂಸದರು ಬಚ್ಚೇಗೌಡರು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಇರ್ತಾರೆ. ನಾವು ವಿಶ್ವಕರ್ಮ ಸೇವಾ ಸಮಿತಿಯಿಂದ ಎಲ್ಲ ಕಡೆ ನಮ್ಮ ಜನಾಂಗದ ಜನರಿಗೆ ಈ ವಿಷಯನ ತಲುಪಿಸಿದ್ದೀವಿ, ಪತ್ರಿಕೆಗಳನ್ನು ಹಂಚಿದ್ದೀವಿ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ 80%ಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದಂಥ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗುವುದು. ಈ ಸಂದರ್ಭದಲ್ಲಿ ವಿ ಜಯಚಂದ್ರ, ಎಚ್ ಆನಂದ್, ಆರ್ ಬ್ರಹ್ಮಾಚಾರ್ಯರು, ಸಿಬಿ ಮಾಣಿಕ್ಯಾಚಾರಿ, ಸುಬ್ಬು, ಸಮುದಾಯದ ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು.
ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಕೊಮಾಕಿ ಎಲೆಕ್ಟ್ರಿಕ್ ವೆಹಿಕಲ್ ಡಿವಿಷನ್ ಶ್ರೀ ಸಾಯಿ ಇ ಮೋಟಾರ್ಸ್ ನಿಮ್ಮ ಶಿಡ್ಲಘಟ್ಟದಲ್ಲಿ ಪ್ರಾರಂಭವಾಗಿದೆ. ನವೀನ ತಂತ್ರಜ್ಞಾನವುಳ್ಳ ಅತ್ಯುತ್ತಮ ಮೈಲೇಜ್ ನೀಡುವ ಎಲೆಕ್ಟ್ರಿಕ್ ವೆಹಿಕಲ್ಗಳಾಗಿವೆ. ಅತ್ಯಾಕರ್ಷಕ ಬಣ್ಣಗಳಲ್ಲಿ ಲಭ್ಯ. ಅಲ್ಲದೆ ಸುಮಾರು 400 kg ಹೊರಬಲ್ಲ ರೈತ ಸ್ನೇಹಿ ವೆಹಿಕಲ್ ಅನ್ನು ರೈತರಿಗಾಗಿ ಸಾಧನಪಡಿಸುತ್ತಿದೆ. ಕೆನರಾ ಬ್ಯಾಂಕ್, ಮಣಪುರಂ ಫೈನಾನ್ಸ್, ಬಜಾಜ್ ಫಿನ್ಸರ್, ಪೇಟಿಎಂ, IDFC ಫಸ್ಟ್ ಬ್ಯಾಂಕ್, ಫೈನ್ ಲ್ಯಾಬ್ಸ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ICICI, ಶ್ರೀರಾಮ್ ಸಿಟಿ ಫೈನಾನ್ಸ್ಗಳಲ್ಲಿ ಫೈನಾನ್ಸ್ ಮಾಡಿಕೊಡಲಾಗುತ್ತದೆ. ನಿಮ್ಮ ಹಳೆಯ ಪೆಟ್ರೋಲ್ ಬೈಕ್ಗಳಿಗೆ ಎಕ್ಸ್ಚೇಂಜ್ ಸಹ ಲಭ್ಯ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್. ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ಖರೀದಿಸಿದರೆ 10 ಲೀಟರ್ ಕುಕ್ಕರ್ ಉಚಿತ. ಆಫರ್ ಕೆಲವೇ ದಿನಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೊಮಾಕಿ ಎಲೆಕ್ಟ್ರಿಕ್ ವೆಹಿಕಲ್ ಡಿವಿಷನ್ ಶ್ರೀ ಸಾಯಿ ಇ ಮೋಟಾರ್ಸ್. ಶ್ರೀನಿವಾಸಪುರ ತಾಲೂಕಿನ ಗೋನಿಪಲ್ಲಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಸಹಯೋಗದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಕಾರ್ಯಕ್ರಮ ನಡೆಯಿತು. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಸಹಯೋಗದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕ್ನ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡರವರು 2 ಜಿಲ್ಲೆಗಳಲ್ಲಿ 6,13,000 ಮಹಿಳೆಯರಿಗೆ ಸಾಲ ವಿತರಣೆ ಮಾಡಲಾಗಿದೆ. 50,000 ತನಕ ಬಡ್ಡಿ ರಹಿತ ಸಾಲ ನೀಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಿ 1 ಲಕ್ಷ ಬಡ್ಡಿ ರಹಿತ ಸಾಲ ನೀಡುವಂತೆ ಒತ್ತಾಯ ಮಾಡುತ್ತೇವೆ. ಒಬ್ಬ ಮಹಿಳೆ ಹಸುವನ್ನು ಖರೀದಿಸಬೇಕಾದರೆ 60,000 ರಿಂದ 70,000 ಬೇಕು. ಅದರ ನಿಟ್ಟಿನಲ್ಲಿ 1 ಲಕ್ಷ ನೀಡಬೇಕೆಂದರು. ಗೊತ್ತಿದೆ, ಬಡವರು ಯಾರು ಮೋಸಗಾರರಲ್ಲ. పేదవాళ్ళు ಮೋಸ చేస్తారಮ್ಮ, చేస్తారా? ಬಡವರು ಯಾರು ಮೋಸಗಾರರಲ್ಲ. ಬಡತನ ನಮಗೆ ಶಾಪ ಏನಲ್ಲ. ಬಡವರು ಬಡವರಾಗಿ ಇರಬೇಕು ಅನ್ನೋಂಥದ್ದು ನಿಯಮ ಏನಿಲ್ಲ. ಬಡವರು ಈ ಸಮಾಜದಲ್ಲಿ ಬದುಕಬೇಕು ಸ್ವಾಮಿ. ಅವ್ರಿಗೂ 50,000 1 ಲಕ್ಷ ಕೊಡುವಂಥ ಕೆಲಸ ಮಾಡ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಸಂಘದವ್ರು ನಮಗೆ 1 ಲಕ್ಷ ಸಹ ಬೇಕು ಪ್ರತಿ ಹೆಣ್ಣು ಮಗುವಿಗೆ ಅಂತೇಳಿ ತಮ್ಮ ದಾಖಲೆಗೆ ಕೊಡ್ತಾ ಇದ್ರಿಲ್ಲಮ್ಮ. ಗಟ್ಟಿಯಾಗಿ మాట్లాడండి. అప్పు కావాలంటే గట్టిగా అడగಲ್ಲ, లేకపోతే ఎవరు ఇస్తారు మీకే? ನಾನು ಹೇಳಕ್ಕೆ ಇಷ್ಟಪಡೋದು, ನಮ್ಮ ಬ್ಯಾಂಕಿನ ವತಿಯಿಂದ ಶ್ರೀನಿವಾಸಪುರದ ಅಲ್ಲಿ ಮಾವಿನ ಮಂಡಿಯಲ್ಲಿ 8 ವರ್ಷ ಆಯ್ತು ನಾವು ಶುರು ಮಾಡಿ. ಏನೋ ಅಶೋಕಣ್ಣ 8 ವರ್ಷ ಇದಕ್ಕೊಂದು ಹೆಜ್ಜೆ ಇಟ್ವಿ. ಅವತ್ತು ರಮೇಶ್ ಕುಮಾರ್ ಅವರ ಸಾರಥ್ಯದಲ್ಲಿ ನಬಾರ್ಡರ ಅಧಿಕಾರಿಗಳ ಮುಂದೆನೇ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅವತ್ತೆಲ್ಲ ನಮ್ಮನ್ನು ಅಪಹಾಸ್ಯ ಮಾಡಿದ್ರು. ನಿಜವಾಗ್ಲೂ ಇವ್ರು ಸಾಲ ಕೊಡೋಕ್ಕೆ ಇವ್ರ ಶಕ್ತಿ ಇದೆಯಾ, ಯಾಮಾರಿಸ್ತಾ ಇದ್ದಾರಾ ಅನ್ನೋಂಥ ಪದಗಳು ಕೇಳಿಬಂತು. ಅದೇ ಸ್ಫೂರ್ತಿಯಾಗಿ ಇವತ್ತು ನಾವು 6,13,000 ಜನ ಹೆಣ್ಣು ಮಕ್ಕಳಿಗೆ 2 ಜಿಲ್ಲೆಯಲ್ಲಿ ಸಾಲ ಕೊಟ್ಟಿದ್ದೀವಿ. 6,13,000 ಜನ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟಿದ್ದೀವಿ. ಇದಕ್ಕೆ ನಿಲ್ಲಿಸುವಂಥ ಪ್ರಶ್ನೆ ಅಲ್ಲ. 2 ಜಿಲ್ಲೆಯ ಕಟ್ಟ ಕಡೆಯ ನೊಂದ ಧ್ವನಿಗೆ ನೆರವಾದಾಗ ಮಾತ್ರನೇ ನಾವು ಮಾಡಿದ ಕೆಲಸ ಸಾರ್ಥಕತೆ ಆಗ್ತದೆ ಹೊರತು ನಾವು ಮಾಡಿದ್ದೇ ಸಾಕು ಅನ್ನೋಂಥದ್ದು ಹೋದರೆ ಅದು ಕೆಲಸ ಆಗೋದಿಲ್ಲ. ಶಾಸಕ ರಮೇಶ್ ಕುಮಾರ್ ಮಾತನಾಡಿ, ಮಹಿಳೆಯರು ಒಂದು ದಿನ ರಜೆ ಹಾಕಿದರೆ ಮನೆಯಲ್ಲಿ ಯಾರಿಗೂ ಹೊಟ್ಟೆಗೆ ಇಟ್ಟಿರಲ್ಲ. ಮುಂಜಾನೆ ನಿದ್ದೆಯಿಂದ ಎದ್ದಾಗಿನಿಂದ ಮಲಗುವ ತನಕ ಮಹಿಳೆಯರಿಗೆ ಮನೆಯಲ್ಲಿಯೇ ಕೆಲಸ ಹೆಚ್ಚಿರುತ್ತದೆ. ಮಹಿಳೆಯರ ಅನುಕೂಲಕ್ಕಾಗಿ ಹಾಗೂ ಸಂಸಾರ ನಡೆಸುವ ನಿಟ್ಟಿನಲ್ಲಿ ಸಾಲ ವಿತರಣೆ ಮಾಡಲಾಗುತ್ತಿದೆ ಎಂದರು. ఉద్దేశం ఇంతే, కర్ణాటక రాష్ట్రమంతా ఎక్కడా జరగని కార్యక్రమాన్ని మనము చేస్తాం. అప్పిస్తాము అంటే నమ్మలా, వడ్డీ లేకుండా ఇస్తామంటే ఉన్నింది నమ్మలా, తీసుకున్న వాళ్ళు కడతారంటే ఎందుకు కడతారులే అంటే. ఇది బయట వాళ్ళకి చెప్తే సినిమా స్టోరీ అక్కట్టు ఉంటుంది. వీళ్ళందరూ ఈరోజు నా ఆహ్వానాన్ని గౌరవించి ఇక్కడికి వచ్చిండేవాళ్ళు, వేదిక పైన ఉండేవాళ్ళు. రాబోయే కొన్ని రోజుల్లో
ఎలక్షన్ వస్తాయి 6 నెలలకు. ఆ ఎలక్షన్లో ఏమేమి కొత్తగా మనము తీర్మానాలు తీసుకోవాలా ప్రజల తరఫున అనేదానికి వీళ్ళందరూ కూడా నాకు తోడ్పడతారు. ప్రెసిడెంట్లు ఇప్పుడు మీకు చెప్పి 37,000 ఉండే 50 చేస్తే 50కి వడ్డీ లేకుండా చేస్తే ఈరోజు 1,00,000కు పోతా ఉన్నాము. 50కి వడ్డీ 50కి ఫ్రీ అంటా ఉన్నాము. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸ್ಪುರ. ತುಮಕೂರು ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಹಿಂದಿ ದಿವಸ್ ಆಚರಣೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಆರ್.ಸಿ. ಆಂಜನಪ್ಪ ಮಾತನಾಡಿ, ನಮ್ಮ ಕೇಂದ್ರ ಸರ್ಕಾರವು ಯಾವುದೋ ಕುತಂತ್ರದಿಂದ ಸೆಪ್ಟೆಂಬರ್ 14ರಂದು ಹಿಂದಿ ದಿವಸ್ ಎಂಬ ಆಚರಣೆಯನ್ನು ಸೃಷ್ಟಿಸಿ ದೇಶದ ಸಾವಿರಾರು ಪ್ರಾದೇಶಿಕ ಭಾಷೆಗಳಿಗೆ ಮೋಸ ಮಾಡುತ್ತಾ ಬಂದಿದೆ. 400 ವರ್ಷಗಳ ಇತಿಹಾಸವಿರುವ ಹಿಂದಿ ಭಾಷೆಗೆ ಹಬ್ಬ ಮಾಡುವ ಇವರಿಗೆ 2500 ವರ್ಷಗಳ ಇತಿಹಾಸವಿರುವ ಕನ್ನಡದ ನೆನಪು ಬರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಕರ್ನಾಟಕ ರಾಜ್ಯವು ಕನ್ನಡ, ಕೊಂಕಣಿ, ತುಳು, ಕೊಡವ ಸೇರಿದಂತೆ 16 ಭಾಷೆಗಳ ತವರೂರು. ವೈವಿಧ್ಯಮಯ ಸಂಸ್ಕೃತಿ ಹೊಂದಿರುವ ಈ ರಾಜ್ಯವೇ ಒಂದು ಅದ್ಭುತ ಪ್ರಪಂಚ. ಇಂತಹ ಪುಣ್ಯಭೂಮಿಯಲ್ಲಿ ನಮಗೆ ಸಂಬಂಧವೇ ಇಲ್ಲದ ಭಾಷೆಯ ಆಚರಣೆ ಎನ್ನುವುದು ಘೋರ ಅನ್ಯಾಯವಾಗಿದೆ ಎಂದು ತಿಳಿಸಿದರು. ಒತ್ತಾಯಪೂರ್ವಕವಾಗಿ ಕೇಂದ್ರ ಸರ್ಕಾರವರು ಹಿಂದಿಯನ್ನು ಏರ್ತಕ್ಕಂಥದ್ದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷ ಕನ್ನಡ ಭಾಷೆಗೆ 250-200-700 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಭಾಷೆ ನಮ್ಮದು ಕನ್ನಡ ಭಾಷೆ. ನಮ್ಮ ಪ್ರಾದೇಶಿಕ ಪಕ್ಷ ಈ ಪಕ್ಷವನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಕಲ್ಪನೆ ನಮ್ಮ ಕರ್ನಾಟಕದಲ್ಲೇ ಇರತಕ್ಕಂಥ ನೆಲ, ಜಲ, ಭಾಷೆ ಇವೆಲ್ಲವನ್ನ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾರಿಗೂ ಕೂಡ ಇದನ್ನು ಬಿಟ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಕರ್ನಾಟಕದ ಜನತೆಗೆ ರಕ್ಷಣೆಯಾಗಿ ನಿಂತಿರ್ತಕ್ಕಂಥವರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣ ಅವರ ಆದೇಶದ ಮೇರೆಗೆ ಇವತ್ತು ನಾವು ಇಡೀ ಜಿಲ್ಲೆಯಾದ್ಯಂತ ಹಿಂದಿಯನ್ನು ಮಾತೃಭಾಷೆ ಅಂತ ಒಪ್ಕೊಂಡು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ ಮುಂದಿನ ದಿನ ಹಿಂದಿ ಕಲಿದೇ ಇರುವಂಥ ಜನಗಳ ಜೀವನದ ಮೇಲೆ ಸಮಾಧಿ ಕಟ್ಟೋದಕ್ಕೆ ನಮಗೆ ಒಪ್ಪಿಗೆ ಇಲ್ಲ. ನಮ್ಮ ನಾಡು ನುಡಿ 2500 ವರ್ಷಗಳ ಇತಿಹಾಸ ಇದೆ. ಇದು ಸಾಂಕೇತಿಕವಾಗಿ ಇದನ್ನು ಮೊದಲನೇ ವರ್ಷವಾಗಿ ಅವರು ಹಿಂದಿ ದಿವಸ ಅಂತ ಆಚರಣೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ. ನಮ್ಮ ಸರ್ವೋಚ್ಚ ನಾಯಕರಾದಂಥ ದೇವೇಗೌಡರ ಅನುಮತಿಯಂತೆ ಕುಮಾರಸ್ವಾಮಿ ಅವರು ಮತ್ತು CM ಇಬ್ರಾಹಿಂ ಸಾಹೇಬರಿಬ್ಬರು ಸೇರಿ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇಂದು ಚಳವಳಿ ಕೂಡ ಮಾಡ್ತಾ ಇದ್ದಾರೆ ಸಾಂಕೇತಿಕವಾಗಿ. ಇದನ್ನು ನೀವು ಅಧಿಕೃತವಾಗಿ ಒಪ್ಕೋಬಾರ್ದು, ಇದನ್ನು ಧಿಕ್ಕರಿಸಬೇಡಿ. ಹಿಂದಿ ದಿವಸನ ಆಚರಣೆ ಮಾಡಬೇಡಿ ಸರ್ಕಾರದ ವತಿಯಿಂದ ಅಂತ ನಾವು ಧಿಕ್ಕರಿಸ್ತಾ ಇದ್ದೀವಿ. ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಇದನ್ನೇನಾರು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂದರೆ ನಾವು ಇಡೀ ಕರ್ನಾಟಕದಾದ್ಯಂತ ಘೋರ ಹೋರಾಟವನ್ನು ಮಾಡ್ತೇವೆ. ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ, ಕನ್ನಡ ಜನತೆಗೋಸ್ಕರ, ಕನ್ನಡ ನಾಡಿಗೋಸ್ಕರ ನಾವು ಕೆಚ್ಚದೆ ಹೋರಾಟವನ್ನು ಮಾಡ್ತೇವೆ. ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ H.D. ದೇವೇಗೌಡರು, ಕುಮಾರಸ್ವಾಮಿ ಅವರು ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಇಬ್ರಾಹಿಂ ಅವರ ಅನುಮತಿ ಕಾಯ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳಾದ TR ನಾಗರಾಜು, ಬೆಳ್ಳಿ ಲೋಕೇಶ್, ನರಸಿಂಹಮೂರ್ತಿ, ಪ್ರೆಸ್ ರಾಜಣ್ಣ, ತಾಹೇರಾ ಕುಲ್ಸುಂ ಹಾಗೂ ಇತರರು ಉಪಸ್ಥಿತರಿದ್ದರು. ANP MMTV ನ್ಯೂಸ್ ತುಮಕೂರು. ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದೇವಾಲಯದ EO ಸೆಲ್ವಮಣಿ, ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಶನಿವಾರ ಹಿನ್ನೆಲೆಯಲ್ಲಿ ಅಪಾರ ಭಕ್ತರ ಆಗಮಿಸಿ ಅವರ ಕಾಣಿಕೆ ಹಾಗೂ ಹರಕೆ ಸಲ್ಲಿಸಿದ ಹಿನ್ನೆಲೆ ತುಂಬಿದ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು, ಹುಂಡಿಯಲ್ಲಿ 52,35,725 ರು ಹಣ, 21 ಗ್ರಾಂ ಚಿನ್ನ, 269 ಗ್ರಾಂ ಬೆಳ್ಳಿ ಸಂಗ್ರಹವಾಗಿದ್ದು, ಮುಜರಾಯಿ ಅಧಿಕಾರಿಗಳು ಹಾಗೂ ಬ್ಯಾಂಕ್ ಅಧಿಕಾರಿಗಳ ಸಮ್ಮುಖದಲ್ಲಿ ಬ್ಯಾಂಕ್ ಖಾತೆಗೆ ಪಾವತಿ ಮಾಡಲಾಗಿದೆ. ಇನ್ನು ಶ್ರಾವಣ ಮಾಸದ ಶನಿವಾರದ ವೇಳೆ 100 ರು ಕೌಂಟರ್ನ ವಿಶೇಷ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು.
ಇದರ ಮುಖೇನ 17 ಲಕ್ಷ ಸಂಗ್ರಹವಾಗಿದ್ದು ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ತಿಳಿಸಿದರು. ಹುಂಡಿ ಎಣಿಕೆ ಕಾರ್ಯ ಕಂದಾಯ ಇಲಾಖೆ ಸಿಬ್ಬಂದಿ ಹಾಗೂ ದೇವಾಲಯ ಸಿಬ್ಬಂದಿಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೆ ರಮೇಶ್, ಮುಜರಾಯಿ ಇಲಾಖೆ ಅಧಿಕಾರಿಗಳಾದ ನವೀನ್, ಪದ್ಮಾವತಿ, ಬಂಗಾರು ತಿರುಪತಿ ದೇವಾಲಯ ಇಒ ಸುಬ್ರಹ್ಮಣಿ, ದೇವಾಲಯ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಟಿಆರ್ ವೆಂಕಟೇಶ್ ಗೌಡ ಮುಂತಾದವರು ಭಾಗವಹಿಸಿದ್ದರು. ಪಿ ಪ್ರಕಾಶ್, MMTV ನ್ಯೂಸ್, ಮಾಲೂರು. ಏನು ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದು ನಮ್ಮ ಜಿಲ್ಲೆಯಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ರಾಜ್ಯ ಅಧ್ಯಕ್ಷರನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಉಪ್ಪಾರ ಸಮುದಾಯದ ರಾಜ್ಯ ಉಪಾಧ್ಯಕ್ಷ ಮಂಚನಬಲೆ ವೆಂಕಟೇಶ್ ರವರು ನಮ್ಮ ಜನಾಂಗದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು. ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಭವನಗಳನ್ನು ನಿರ್ಮಿಸಿಕೊಡಬೇಕು. ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ಸಿಗಬೇಕಾದ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಿಕೊಡಬೇಕು ಎಂದು ಹೇಳಿದರು. ಉಪ್ಪಾರ ಅಭಿವೃದ್ಧಿ ನಿಗಮ ಮಂಡಳಿ ಪ್ರತ್ಯೇಕವಾಗಿದೆ. ಆದರೆ ಈ ನಿಗಮ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಿದೆ. ಈ ನಿಗಮದಲ್ಲಿ ದುಡ್ಡು ಇಲ್ಲ. ಇದರಿಂದ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಸಹಾಯ ಮಾಡಲು ಆಗುತ್ತಿಲ್ಲ. ಹೆಚ್ಚಿನ ಅನುದಾನ ನಮ್ಮ ನಿಗಮಕ್ಕೆ ಬಿಡುಗಡೆಯಾಗಬೇಕು. ರಾಜ್ಯ ಮಟ್ಟದಲ್ಲಿ ನಮ್ಮ ಸಮಾಜಕ್ಕೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಎಂದು ಒತ್ತಾಯಿಸಿದರು. ಏನು ರಾಜ್ಯದಲ್ಲಿ ಒಂದು 50 ಲಕ್ಷ 60 ಲಕ್ಷ ಜನಸಂಖ್ಯೆ ಇದ್ದು ಯಾವುದೇ ರಾಜಕಾರಣದಲ್ಲಿ ನಮಗೆ ಏನು ರಾಜಕಾರಣ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆ ಥರ ಅಂದಂಗೆ ನಮ್ಮ ಸಮಾಜನ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಹೆಚ್ಚಿನ ಉಪ್ಪಾರ ಸಮಾಜ ಬಹಳ ಹಿಂದುಳಿದ ವರ್ಗ. ಆದ್ದರಿಂದ ದಯವಿಟ್ಟು ರಾಜ್ಯ ಮತ್ತು ಯಾವುದೇ BJP ಪಕ್ಷ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, JDS ಪಕ್ಷಗಳು ಹೆಚ್ಚಿನ ಒತ್ತು ನಮ್ಮ ಉಪ್ಪಾರ ಜನಾಂಗಕ್ಕೆ ರಾಜಕೀಯ ಅಧಿಕಾರ ವಂಚಿತರಾಗಿದ್ದೀರಿ. ಆದ್ದರಿಂದ ದಯವಿಟ್ಟು ಯಾವುದೇ ಸರ್ಕಾರ ಬಂದು ಕ್ಯಾಟಗಿರಿ 1 ಇರೋ ಉಪ್ಪಾರರಿಗೆ ನಾವು ಈಗ ನಮಗೆ ಅಸ್ತ್ರ ಏನಪ್ಪ ಅಂದರೆ ಶಿಕ್ಷಣ ಒಂದು ಅಭಿವೃದ್ಧಿ ಆದರೆ ಮಕ್ಕಳು ಎಜುಕೇಷನ್ ಒಂದು ನಮಗೆ ಚೆನ್ನಾಗಿ ದೊರಕಿದಾಗ ಒಳ್ಳೆ ಆರ್ಥಿಕವಾಗಿ ನಾವು ಸಬಲರಾಗ್ತೀವಿ. ಹಾಗಾಗಿ ನಮಗೆ ಹೆಚ್ಚಿನ ರಾಜಕೀಯ ಸೌಲಭ್ಯಗಳನ್ನು ಕೊಡಬೇಕು. ಅದೇ ರೀತಿ ನಮಗೆ ರಾಜ್ಯ ಮಟ್ಟದಲ್ಲಿ ಭಗೀರಥ ಜಯಂತಿಗೆ ಮತ್ತು ನಮ್ಮ ಉಪ್ಪಾರ ನಿಗಮಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು. ಹಾಗೆ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮಗೆ ಭಗೀರಥ ಭವನಗಳಿಗೆ ನಮಗೆ ಸರ್ಕಾರದಿಂದ ಹೆಚ್ಚಿನ ಹಣ ಕೊಟ್ಟು ನಮ್ಮ ಸಮಾಜಕ್ಕೆ ಸ್ವಲ್ಪ ಅಭಿವೃದ್ಧಿ ಮಾಡುವಂಥ ಶಕ್ತಿ ತುಂಬಬೇಕು ಅಂತ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಿದ್ದೀವಿ. ಅದೇ ರೀತಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಯುವಕರು ಮತ್ತು ಮಹಿಳೆಯರು, ನೌಕರರು ಎಲ್ಲರೂ ನಮ್ಮ ಸಮಾಜದ ಮೇಲೆ ಸಿಕ್ಕಾಪಟ್ಟೆ ಮಹಿಳೆಯರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರದಿಂದ ನಮಗೆ ರಕ್ಷಣೆ ಇಲ್ಲ. ಅದಕ್ಕಾಗಿ ನಮ್ಮ ಸಮಾಜದಲ್ಲಿ ಸಂಘಟನೆ ಆಗಬೇಕು. ಒಗ್ಗಟ್ಟು ಬಲ ಇದ್ದಾಗ ಎಲ್ಲ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಏನು ಬೇಕಾದರೂ ಕೊಡ್ಕೋಬಹುದು. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಎರಡು 2500ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆ ಮೇಲೆ ಹಿಂದಿ ಭಾಷೆಯ ಏರಿಕೆ ಸರಿಯಲ್ಲ. ಇದು ಕೇಂದ್ರ ಸರ್ಕಾರದ ದೌರ್ಜನ್ಯ. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ. ಮುಂದಿನ ಬಾಗೇಪಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಭಾರೀ ಬಹುಮತದಿಂದ ವಿಜಯ ಸಾಧಿಸುವುದು ಖಚಿತ. ಜೆಡಿಎಸ್ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಕುಗ್ರಾಮವನ್ನು ಏರ್ಪೋರ್ಟ್ನವರು ಏಕೆ ದತ್ತು ತೆಗೆದುಕೊಂಡು ಅಭಿವೃದ್ಧಿಪಡಿಸಬಾರದು? ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್. ಚಾಲಕನ ನಿಯಂತ್ರಣ ತಪ್ಪಿ ರಾಜಕಾಲುವೆಗೆ ಉರುಳಿದ ಸರಕು ಸಾಗಾಣಿಕೆ ವಾಹನ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಕೂಲಿ ಕಾರ್ಮಿಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.